ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪರ್ಫೆಕ್ಟ್ ಮೋಟೋ ವ್ಲಾಗ್ ಮಾಡೋದಕ್ಕೆ ಏನೇನು ಬೇಕು, ಏನೇನು ಅವಶ್ಯಕತೆ ಇದೆ, ಯಾವ್ಯಾವ ಐಟಮ್ಸ್ಗಳು ಬೇಕು ಎಲ್ಲ ತೋರಿಸ್ಕೊಡ್ತೀನಿ. ಇದನ್ನು ನಾನು ಮೊನ್ನೆ ತರಿಸಿದ್ದು, ಅನ್ಬಾಕ್ಸ್ ಕೂಡ ಮಾಡಾಯಿತು. ಯಾವ ಥರ ಬರುತ್ತೆ ಏನು ಅಂತಂದ್ಬಿಟ್ಟು ಟ್ರಯಲ್ ಮಾಡಾಯಿತು. ಇವಾಗ ನಿಮಗೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಮತ್ತೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಮತ್ತೆ ಹೊಸದಾಗಿ ಓಪನ್ ಮಾಡಿ ತೋರಿಸ್ತೀನಿ. ಇದು ಗೋಪ್ರೋ ಹೀರೋ 12 ನೋಡೋದಕ್ಕೆ ಎಷ್ಟು ಇರುತ್ತೆ ಕ್ಯಾಮ್ರಾ, ಬಟ್ ಹೆವಿ ಕಾಸ್ಟು. ಇಲ್ಲಿ MRP ಪ್ರೈಸ್ ಬಂದ್ಬಿಟ್ಟು 45,000 ಅಂತ ಇದೆ. ಟೋಟಲ್ ಆಗಿ ಇದ್ರ ಕಾಸ್ಟ್ ಬಂದ್ಬಿಟ್ಟು ಆನ್ಲೈನಲ್ಲಿ ನೋಡೋದಿದ್ರೆ 29,999 ಇದೆ. ನನಗೊಬ್ರು ಪರಿಚಯ ಇದ್ರು ಶಿವಮೊಗ್ಗದಲ್ಲಿ, ಅಲ್ಲಿ ಹೋಗ್ಬಿಟ್ಟು ಕೇಳಿದಕ್ಕೆ ನನ್ಗೆ ಆಫರಲ್ಲಿ 27,000 ಅಪ್ರಾಕ್ಸಿಮೇಟ್ 27,200 ಸಮಥಿಂಗ್ ಏನೋ ಕೊಟ್ಟೆ. 3.5 mm ಮೈಕ್ ಅಡಾಪ್ಟರ್ ಇದೊಂದೇ ತೊಗೊಂಡ್ರೆ ಸಾಲದು, ಇದು ಮುಟ್ಟಿದ್ದಕ್ಕೆಲ್ಲ ದುಡ್ಡೇ ಇದಕ್ಕೆ. ಇದನ್ನ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಐಟಮ್ಸ್ಗಳು, ಹೆಲ್ಮೆಟ್ ಹಾಕೋದು ಏನೇನು ಬೇಕಂತ ಎಲ್ಲ ಹೇಳ್ತೀನಿ ನೋಡ್ರಿ. ಇದು ಬಿಟ್ಟರೆ ಮೈಕ್ ಅಡಾಪ್ಟರು, ಇದು ನೋಡೋಕೆ ಎಷ್ಟು ಇರುತ್ತೆ, ಬಟ್ ಇದಕ್ಕೆ ಪ್ರೈಸು 4,800 ರುಪೀಸು. ಇದು ಹಾರ್ಡ್ ಡಿಸ್ಕ್ 1 TB ಇದು, WD ಕಂಪ್ನಿದು. ಒಂದು ಮೋನೋ ಅಂತ ಅಂದ್ಬಿಟ್ಟು ಮೈಕ್, ಹೆಲ್ಮೆಟ್ ಒಳಗಡೆ ಹಾಕೋದು ಒಂದು ಮೈಕು, ಹೆಲ್ಮೆಟ್ ಒಳಗಡೆ ಒಳ್ಳೆ ಕ್ಲಿಯರಿಟಿ ಇದೆ ಅದು ವಾಯ್ಸ್, ಅದರದ್ದು ತೋರಿಸ್ತೀನಿ. ಅದು ಬಿಟ್ಟರೆ ನಾರ್ಮಲ್ ಆಗಿ ವ್ಲಾಗ್ಸ್ ಮಾಡೋದಕ್ಕೆ ಇಲ್ಲಿ ಹಾಕೊಂಡಿದ್ದೀನಲ್ಲ ಮೈಕ್, ಆ ಥರ ಮೈಕ್ ಚೆನ್ನಾಗಿ ಬರುತ್ತೆ, ಒಳ್ಳೆ ಕ್ವಾಲಿಟಿ ಇದೆಯಲ್ಲ, ಟೆಸ್ಟ್ ಮಾಡಿಬಿಟ್ಟು ತಂದಿರೋದು. ಇದು ಡಿಜಿಟೆಕ್ ಅವ್ರದ್ದು. ಅಮೌಂಟ್ ಬಂದುಬಿಟ್ಟು 3,500 ಸಮಥಿಂಗ್ ಏನೋ ಬರುತ್ತೆ. ಟೋಟಲಾಗಿ ಇಷ್ಟು ಖರ್ಚಾಗಿದೆ. ಎಷ್ಟು ಖರ್ಚಾಗಿದೆ ಅಂತ ಲಾಸ್ಟಿಗೆ ಹೇಳ್ತೀನಿ, ಬಟ್ ಒಂದೊಂದೇ ಆಗಿ ಅನ್ಬಾಕ್ಸ್ ಮಾಡೋಣ. ಹೀರೋ ಗೋಪ್ರೋ 12 ಬ್ಲ್ಯಾಕ್ 13 ಇದೆ, ಬಟ್ ಅದು ಹೆವಿ ಕಾಸ್ಟ್ ಆಗೋಯಿತು. 35,000 ಏನೋ ಇದೆ, ಬಟ್ ಅಷ್ಟು ತಗೊಂಡು ಕೊಡೋದಕ್ಕೆ ದುಡ್ಡು ಇಲ್ಲ. ಅದು ಬಿಟ್ಟರೆ ಇದು ಒಳ್ಳೆ ಪ್ರೈಸು, ಒಳ್ಳೆ ಚೆನ್ನಾಗಿ ಬರುತ್ತೆ. 13ಗಿಂತ 12 ನನಗೆ ಯಾಕೋ ಬೆಸ್ಟ್ ಅನಿಸ್ತು, ಬಟ್ 13 ಚೆಕ್ ಮಾಡಿದೆ. ಅದು ಬಿಟ್ಟರೆ ಅದು ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಓಪನ್ ಮಾಡ್ತಾ ಹೋದರೆ ಬಾಕ್ಸಲ್ಲಿ ಈ ಥರ ಕಾಣುತ್ತೆ. ಒಂದು ಮೇಯ್ನಾಗಿ ಮೇಯ್ನ್ ಇದೆ ನೋಡ್ರಿ, ಇರೋದು. ಇಷ್ಟಕ್ಕೆ 27,000 ಕೊಡಬೇಕು ಗೈಸ್, 27,000 ಬರೀ ಇದೊಂದು ಕ್ಯಾಮ್ರಾಗೆ. ಅದು ಬಿಟ್ಟರೆ ಒಂದು ಚಾರ್ಜರ್ ಕೊಡ್ತಾರೆ, ಸಿ ಟೈಪ್ ಚಾರ್ಜರು, ಮತ್ತು ಬೇರೆ ಯಾವುದೋ ಚಾರ್ಜರ್ ಯೂಸ್ ಮಾಡ್ಬೋದು, ಬಟ್ ಈ ಚಾರ್ಜರ್ ಯೂಸ್ ಮಾಡಿದರೆ ಬೆಸ್ಟ್, ಕ್ಯಾಮ್ರಾ ಹಾಳಾಗಲ್ಲ. ಅದು ಬಿಟ್ಟರೆ ಒಂದು ಹೆಲ್ಮೆಟ್ ಮೌಂಟ್ ಒಂದು ಕೊಡ್ತಾರೆ, ಇದು ಒಂದು ಸ್ಕ್ರೂ ಮತ್ತು ಇದೊಂದು ಮೌಂಟ್ ಒಂದು ಕೊಡ್ತಾರೆ. ಇದು ಹೆವಿ ಬಿಲ್ಡ್ ಚೆನ್ನಾಗಿದೆ, ಮಾತ್ರ ಸಖತ್ ಕ್ವಾಲಿಟಿ ಆಗಿದೆ. ಅದು ಬಿಟ್ಟರೆ ಒಂದೇ ಒಂದು ಬ್ಯಾಟ್ರಿ ಕೊಡ್ತಾರೆ. ಇಷ್ಟು ದುಡ್ಡಿಗೆ 2 ಬ್ಯಾಟ್ರಿ ಕೊಡ್ಬೋದಿತ್ತು, ಬಟ್ ಒಂದೇ ಒಂದು ಬ್ಯಾಟ್ರಿ ಕೊಟ್ಟಿರ್ತಾರೆ. ಇಷ್ಟೇ ನೋಡ್ರಿ ಇರುತ್ತೆ. ಅದು ಬಿಟ್ಟರೆ ಇದರಲ್ಲಿ ಏನೂ ಇರೋದಿಲ್ಲ, ಇಷ್ಟೇ. ಚಾರ್ಜರು, ಒಂದು ಅಡಾಪ್ಟ್ರು, ಒಂದು ಕ್ಯಾಮ್ರಾ, ಒಂದು ಚಾರ್ಜರು, ಒಂದು ಬ್ಯಾಟ್ರಿ, ಒಂದು ಹೆಲ್ಮೆಟ್ ಮೌಂಟು, ಅಷ್ಟು ಬಿಟ್ಟರೆ ಈ ಬಾಕ್ಸಲ್ಲಿ ಏನೂ ಇಲ್ಲ. 3.5 mm ಮೈಕ್ ಅಡಾಪ್ಟರ್, ಚಾರ್ಜ್ ಮಾಡ್ಕೋಬೋದು, ಇಲ್ಲ ವಾಯ್ಸ್ನ ಇನ್ಪುಟ್ಟು ಔಟ್ಪುಟ್ ಎಲ್ಲ ಎರಡೂ ಮಾಡ್ಬೋದು. ಅದು ಬಿಟ್ಟರೆ ಇದೊಂದಕ್ಕೆ 4,500 ಬರೀ ಇದೊಂದೇ ಒಂದಕ್ಕೆ. ಇಲ್ಲಿ ನೋಡಿ, ಇಷ್ಟೇ ಇದು ಗೋಪ್ರೋ ಅವ್ರದ್ದೇ, ಅವರೇ ಬಿಟ್ಟಿರೋಂಥ ಬ್ರ್ಯಾಂಡು, ಅವರೇ ಬಿಟ್ಟಿರೋದಂಥ ಪ್ರಾಡಕ್ಟು ಗೋಪ್ರೋ ಅವ್ರದ್ದು. ಇದೊಂದು ಇಲ್ಲಿ ಗೋಪ್ರೋ ಅಂತ ಕಾಣಿಸುತ್ತೆ. ಇದು ಈ ಕೇಸ್ ಇದೆಯಲ್ಲ, ಈ ಕೇಸ್ ಕೆಳಗಡೆ ಒಂದು ಕೊಟ್ಟಿರ್ತಾರೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಇದು ಆನ್ಲೈನಲ್ಲಿ ಸಿಗುತ್ತೆ, ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಎಲ್ಲ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಬೇಕಂದ್ರೆ ಬೈ ಮಾಡ್ಕೋಬೋದು. ಇದರೊಳಗೆ ನೋಡಿದ್ರೆ ಬರೀ ಇಷ್ಟೇ ಇರುತ್ತೆ ನೋಡಿ. ಇದು ಇಲ್ಲಿ ಮೈಕ್ ಅಡಾಪ್ಟರ್ ಹಾಕೋದು, ಇಲ್ಲಿ ಮೈಕ್ ಅಡಾಪ್ಟರು ಆಮೇಲೆ ತೋರಿಸ್ತೀನಿ ನಿಮಗೆ ಒಂದ್ಸಲಿ ಲಾಸ್ಟಿಗೆ ಯಾವ ಥರ ಹಾಕೋದು ಅಂತಂದ್ಬಿಟ್ಟು. ಇಲ್ಲಿ ಮೈಕ್ ಅಡಾಪ್ಟರು, ಇದನ್ನು ಓಪನ್ ಮಾಡ್ತೀವಿ ಅಂತಂದರೆ ಇಲ್ಲಿ ಕ್ಯಾಮ್ರಾ ಹಾಕೋದು, ಈ ಸೈಡ್ ಡೋರ್ ಓಪನ್ ಮಾಡ್ಕೋಬೇಕು. ಈ ಸೈಡ್ ಡೋರ್ ಓಪನ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ, ಕ್ಯಾಮ್ರಾ ಹಾಕಿ ಕ್ಲೋಸ್ ಮಾಡೋದು. ಅದು ಬಿಟ್ಟರೆ ಇಲ್ಲಿ ಒಳಗಡೆ ಇದು ಅಡಾಪ್ಟರ್ದು ಪಿನ್ ಇರುತ್ತಲ್ಲ, ಅದು ಸಿಕ್ಸೋದು ಅಷ್ಟೇ. ನೆಕ್ಸ್ಟಲ್ಲಿ ಬರೋದೇ ಮೈಕ್. ಇದು ಮೋನೋ ಅಂತಂದ್ಬಿಟ್ಟು ಸಖತ್ತಾಗಿದೆ, ಕ್ವಾಲಿಟಿ ಮಾತ್ರ, ವಾಯ್ಸ್ ಕ್ಲಿಯರಿಟಿ ಮಾತ್ರ ಸಖತ್ತಾಗಿ ಬರುತ್ತೆ, ನೀವು ತರಿಸ್ಕೋಬೋದು. ಇಲ್ಲಿ ನೋಡಿ, ಓಪನ್ ಮಾಡ್ತೀವಿ ಅಂತಂದರೆ ಫಸ್ಟಿಗೆ ಸಿಗೋದೇ ಮೈಕು. ಉದ್ದ ಇರುತ್ತೆ, ಹೆವಿ ಲಾಂಗ್ ಇರುತ್ತೆ, ಮಾತ್ರ ಕನ್ವರ್ಟರ್ ಇರುತ್ತೆ. ಇದನ್ನು ನಾನು MCL ಹಾಕ್ಬಿಟ್ಟಿದ್ದೀನಿ, ಗಾಳಿಗೆ ಹೆವಿ ಡಿಸ್ಟರ್ಬೆನ್ಸು, ಗರ್ ಅಂತ ಅಂದ್ಬಿಟ್ಟು. ಈಗ ಫೋನಲ್ಲಿ ಹಾಕಿದಾಗ ತಿರುಗಿಸಿದ್ರೆ ಒಂದ್ಸಲ ಗರ್ ಅಂತ ಸೌಂಡ್ ಬರೋದಲ್ಲ, ಅದೇ ಥರ ಬರ್ತಾಯಿತ್ತು. ಅದಕ್ಕೆ ನಾನು MCL ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಟೇಸ್ಟ್ ಮಾಡಿದ್ದೀವಿ. TRR ಅಂತ ಏನೋ ಅಂದ್ಬಿಟ್ಟು ಒಂದು ಇದು ಬರುತ್ತೆ, ಫ್ರಂಟಿಗೆ ಸಿಕ್ಸೋದು ಅಡಾಪ್ಟರ್ ಥರ ಬರುತ್ತೆ, ಅದೊಂದು ತೊಗೋಬೋದು. ಅದು ಇದರಲ್ಲೇ ಕೊಟ್ಟಿರ್ತಾರೆ, ಅದೇನು ನೀವು ಎಕ್ಸ್ಟ್ರಾ ತೊಗೊಳೋದು ಬೇಕಾಗಿಲ್ಲ.
ಇದೊಂದು ಮೈಕು. ಅದು ಬಿಟ್ಟರೆ 2 ಕ್ಲಿಪ್ ಕೊಡ್ತಾರೆ. ಇದನ್ನು ನಾರ್ಮಲ್ ಆಗಿ ಬ್ಲಾಗ್ ಮಾಡೋ ಫೋನಿಗೆ ಕನೆಕ್ಟ್ ಮಾಡ್ಕೊಂಡು ನಾರ್ಮಲ್ ಆಗಿ ಬ್ಲಾಗು ಮಾಡ್ಬೋದು. ಅದಕ್ಕೂ ಯೂಸ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ, ಏನೋ ಯೂಸ್ ಆಗಲ್ಲ ಅಂತ ಏನಿಲ್ಲ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದು ಬಿಟ್ಟರೆ ಹಾರ್ಡ್ ಡಿಸ್ಕ್ ನಿಮ್ಗೆ ಬೇಕೇ ಬೇಕು. ಯಾಕೆ ಅಂತಂದರೆ ತುಂಬ ಸ್ಟೋರೇಜ್ ಇರುತ್ತೆ. ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದು ಏನಾದರೂ ಕ್ಲಿಪ್ಸ್ ಇತ್ತು ಅಂದರೆ ಅದನ್ನ ಹಾಕಬೇಕು ಅಂತಂದರೆ ಅದನ್ನ ವಿಡಿಯೋನ ಡಿಲೀಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಎಲ್ಲರೂ ಒಂದು ಕಡೆ ಸೇವ್ ಮಾಡಬೇಕು ಅಂತಂದರೆ ಹಾರ್ಡ್ ಡಿಸ್ಕ್ ತುಂಬ ಇಂಪಾರ್ಟೆಂಟು. ಹಾರ್ಡ್ ಡಿಸ್ಕ್ ಒಂದು ತೊಗೊಂಡ್ರೆ ನಾನು 1 TB ತೊಗೊಂಡಿದ್ದೀನಿ. ಇದು ಸಮಥಿಂಗ್ 5800 ಇಲ್ಲಿ ಕೊಟ್ಟಿದ್ದಾರೆ. 5800 ಚೆನ್ನಾಗಿದೆ, ಏನು ಲ್ಯಾಗ್ ಆಗಲ್ಲ, ಏನೂ ಆಗಲ್ಲ. ಬಟ್ ಇದು ನಾನು ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ನೋಡಬೇಕು ಎಷ್ಟು ದಿನ ಹೆಂಗೆ ಬರುತ್ತೆ ಎಲ್ಲ ಗೊತ್ತಿಲ್ಲ. ಇದಕ್ಕೆ ವ್ಯಾರಂಟಿ ಇದೆ, ಬಟ್ ಡಾಟಾಗೆ ವ್ಯಾರಂಟಿ ಕೊಡೋದಿಲ್ಲ. ಇದಕ್ಕೆ ಬೇಕಾದ್ರೆ ವ್ಯಾರಂಟಿ ಕೊಡ್ತಾರೆ, ಎಕ್ಸ್ಚೇಂಜ್ ಮಾಡ್ಕೊಟ್ಬಿಡ್ತಾರೆ ಏನಾದರೂ ಆಯಿತು ಅಂದರೆ. ಒಳಗಡೆ ಇರೋ ಡಾಟಾ ಫೈಲ್ಸಿಗೆ ಮಾತ್ರ ಯಾವುದೇ ಕಾರಣಕ್ಕೂ ವ್ಯಾರಂಟಿ ಕೊಡೋದಿಲ್ಲ ಅವರು. ಅದು ಬಿಟ್ಟರೆ ಡಿಜಿಟೆಕ್ ಅವ್ರದ್ದು ಮೈಕು, ವೈರ್ಲೆಸ್ ಮೈಕು. ಇದು ತುಂಬ ಯೂಸ್ ಆಗುತ್ತೆ. ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ, ಇಲ್ಲ ಪ್ಲೇಸಸ್ಗೆ ಹೋಗ್ಬೇಕಾದ್ರೆ ಈ ಥರ ಇಟ್ಕೊಂಡು ಫೋನಲ್ಲಿ ಈ ಥರ ಇಟ್ಕೊಂಡು ಮಾಡ್ತೀವಲ್ಲ, ಆವಾಗ ಡೈರೆಕ್ಟ್ ಕ್ಯಾಮ್ರಾಗೂ ಕನೆಕ್ಟ್ ಮಾಡ್ಬೋದು, ಫೋನ್ಗೂ ಕನೆಕ್ಟ್ ಮಾಡ್ಬೋದು. ಇಲ್ಲ ಇದು ಹಾಕೊಂಡಿದ್ದೀನಲ್ಲ, ಇದು ಥರದ್ದು ಇನ್ನೊಂದು ಒಳಗಡೆ ಇದೆ, ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂದ್ಬಿಟ್ಟು. ಒಟ್ಟಿನಲ್ಲಿ 2-3 ಥರ ಕನೆಕ್ಟ್ ಮಾಡ್ಕೋಬೋದು. ಇದು ಒಳಗೆ ನೋಡ್ತೀವಿ ಅಂತಂದರೆ ಈ ಥರದೊಂದು ಮ್ಯಾನ್ಯಲ್ ಒಂದು ಕೊಡ್ತಾರೆ. ಅದು ಬಿಟ್ಟರೆ ಮೇಯ್ನಾಗಿದೆ ಅದನ್ನು ನೋಡ್ತೀವಿ ಅಂತಂದರೆ ಒಂದು C to C ಪಿನ್ ಫೋನ್ಗೆ ಕನೆಕ್ಟ್ ಮಾಡ್ಕೊಳೋದು ಒಂದು ಅಡಾಪ್ಟರು. ಅದು ಬಿಟ್ಟರೆ ಒಂದು ಇದು ಪಫ್ ಅಂತ ಏನೋ ಹೇಳ್ತಾರಲ್ಲ, ವಾಯ್ಸ್ ಕ್ಲಿಯರಿಟಿ ಕೇಳಿಸೋದು, ಅದು ಸ್ಪಾಂಜ್ ಥರ ಏನೋ ಹೇಳ್ತಾರಲ್ಲ ಅದು. ಆಮೇಲೆ ಒಂದು ಚಾರ್ಜರು, ಮತ್ತು ಕ್ಲಿಪ್ ಕೊಟ್ಟಿರ್ತಾರೆ, ಕ್ಲಿಪ್ಪು ಹಾಕೋಬೋದು, ಇಲ್ಲ ಮ್ಯಾಗ್ನೆಟಿಂದನೂ ಹಾಕೋಬೋದು. ಇದೊಂದು ಚಾರ್ಜರ್ ಕೊಡ್ತಾರೆ. ಅದು ಬಿಟ್ಟರೆ ಈ ಥರದೊಂದು ಕೊಡ್ತಾರೆ ಅಷ್ಟೇ, 2 ಕಡೆ ಸಿಕ್ಸೋದು. ನಿಮ್ಮ ಫೋನಿಗೆ ಈ ಥರ ಆಪ್ಷನ್ ಇತ್ತು ಅಂದರೆ ಫೋನ್ ಟು ಮೈಕ್ ಅಡಾಪ್ಟರ್ಗೆ, ಅದೊಂದು ಬಿಟ್ಟರೆ ಅಡಾಪ್ಟರ್ಗೆ ಸಿಗಿಸ್ಕೋಬೋದು. ಅದು ಮೇಯ್ನಾಗಿ ನೋಡ್ತೀವಿ ಅಂತಂದರೆ ಇದೆ ನೋಡಿ, ಡಿಜಿಟೆಕ್ ಅಂತಂದ್ಬಿಟ್ಟು. ಇಲ್ಲಿ ನೋಡಿ, ಓಪನ್ ಮಾಡಿದರೆ ಇಲ್ಲಿ ಒಂದು ಅಡಾಪ್ಟರ್ ಇಲ್ಲೊಂದು ಮೈಕ್ ಅಡಾಪ್ಟರ್ ಒಂದು ಕೊಡ್ತಾರೆ. ಅದು ನಾನು ಫೋನಿಗೆ ಸಿಕ್ಸಿದ್ದೀನಿ. ಪಾಡ್ಕಾಸ್ಟ್ ಮಾಡ್ತಾರೆ ನೋಡ್ತಿರಲ್ವ, ಅದೇ ಥರನೇ ಆ ಕಡೆ ಒಬ್ರು ಹಾಕೋಬೋದು, ಈ ಕಡೆ ಒಬ್ರು ಹಾಕೋಬೋದು. ಒಟ್ಟು 2 ಮೈಕ್ ಕೊಡ್ತಾರೆ, 2 ಮೈಕ್ನ ಯೂಸ್ ಮಾಡ್ಕೋಬೋದು. ಕ್ಲಿಯರಿಟಿ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಚಾರ್ಜು ತೋರಿಸುತ್ತೆ ಎಷ್ಟು ಚಾರ್ಜ್ ಇದೆ, ಎಷ್ಟು % ಇದೆ ಅಂದರೆ. ಸಿ ಪಿನ್ ಚಾರ್ಜರ್ ಇಲ್ಲಿ ಒಳಗಡೆ ಕೊಟ್ಟಿದ್ದಾರೆ ನೋಡಿ, ಸಿ ಪಿನ್ ಚಾರ್ಜರ್ ಹಾಕೋಬೋದು. ಇಷ್ಟೇ ಗೈಸ್, ಬೇರೆ ಏನಿಲ್ಲ, ಎಲ್ಲ ತೋರಿಸಿದ್ದೀನಿ. ಟೋಟಲಾಗಿ ಎಷ್ಟಾಯಿತು ಅಮೌಂಟು ಅಂತಂದರೆ ಗೋಪ್ರೋಗೆ 27,000 ಆಯಿತು. ಆಫರಲ್ಲಿ ಸಿಕ್ಕಿದ್ದು. ಇವಾಗ ಎಲ್ಲ ಆನ್ಲೈನಲ್ಲಿ ಜಾಸ್ತಿ ಇದೆ, 29,000 ಹತ್ತಿರ 30 ಇದೆ. ನನಗೆ ಆಫರಲ್ಲಿ 27,000 ಸಿಕ್ತು. ಇದೊಂದು ಮೈಕ್ ಅಡಾಪ್ಟರ್ಗೆ 4,500 ಬರೀ ಇದು ಇಷ್ಟಿದೆ ನೋಡಿ, ಅದಕ್ಕೆ 4,500. ಅದು ಬಿಟ್ಟರೆ ಈ ಮೈಕಿಗೆ 400 ಸಮಥಿಂಗ್ ಏನಿದೆ. ಆಮೇಲೆ ಈ ಹಾರ್ಡ್ ಡಿಸ್ಕ್ಗೆ 5,800 ಸಮಥಿಂಗು. ಅದು ಬಿಟ್ಟರೆ ಇದೊಂದು ಕೇಸ್ಗೆ 800 ಸಮಥಿಂಗ್ ಏನೋ ಇದೆ. ಒಳ್ಳೆ ಕ್ಲಿಯರಿಟಿ ಕೊಡಬೇಕು, ಒಳ್ಳೆ ಕ್ವಾಲಿಟಿ ವೀಡಿಯೋಸ್ ಕೊಡಬೇಕು ಅಂತಂದರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಇದೊಂದು ತೋರಿಸ್ಬಿಡ್ತೀನಿ ಗುರು, ಯಾವ ಥರ ಗೋಪ್ರೋನ ಆ ಕೇಸ್ಗೆ ಹಾಕೋದು ಅಂತಂದ್ಬಿಟ್ಟು. ಇದು ಲೆನ್ಸ್ ಕ್ಯಾಪ್. ಇದು ಬೇಕಾದರೆ ಎಕ್ಸ್ಟ್ರಾ ಲೆನ್ಸ್ ಬೇಕಾದ್ರೆ ತೊಗೊಂಡ್ಬಿಟ್ಟು ಹಾಕ್ಬೋದು. ಈ ಥರ ಕ್ಲಿಪ್ ಅಷ್ಟೇ ಇದು. ಇದನ್ನು ಹಿಂಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇದನ್ನ ಈ ಥರ ಇಟ್ಕೊಂಡು, ಬಟ್ ಇದನ್ನ ಒಳಗಡೆ ಹಾಕಬೇಕು ಅಂತಂದರೆ ಈ ಬ್ಯಾಟ್ರಿ ಕೇಸ್ ಇದೆಯಲ್ಲ, ಈ ಬ್ಯಾಟ್ರಿ ಕೇಸ್ನ ಹಿಂಗೆ ರಿಮೂವ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಥರ ರಿಮೂವ್ ಮಾಡ್ಕೋಬೋದು ಈ ಕೇಸ್ನ. ಇದನ್ನ ಒಳಗಡೆ ಹಾಕಬೇಕು. ನಿಮಿಷ ತೋರಿಸ್ತೀನಿ. ಇದರೊಳಗಡೆ ಹಾಕ್ಕೊಂಡ್ರೆ ಈ ಥರ ಕ್ಲೀನಾಗಿ ಫಿಟ್ ಆಗುತ್ತೆ. ಇದನ್ನ ಹಾಕ್ಕೊಂಡ್ರೆ ಮುಗೀತು, ಇಷ್ಟೇ. ಇದೊಂದು ಕ್ಯಾಮ್ರಾದ ಆಯಿತಾ. ಈ ಅಡಾಪ್ಟರ್ ಏನಪ್ಪ ಯೂಸು ಅಂತಂತಂದರೆ ನಿಮ್ಗೆ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸಿ ಪೋರ್ಟ್ ಕೊಟ್ಟಿದ್ದಾರಲ್ವ, ಈ ಸಿ ಪೋರ್ಟಿಂದ ನಾವು ಡೈರೆಕ್ಟಾಗಿ ಹಾಕ್ಕೊಳಕ್ಕೆ ಬರೋದಿಲ್ಲ ಮೈಕ್ನ. ಇದೊಂದು ಹಾಕ್ಕೊಂಡ್ರೆ ಇಲ್ಲಿ ನೋಡ್ರಿ, ಇದು ಈ ಸಿ ಪೋರ್ಟ್ ಇದೆಯಲ್ಲ, ಇದನ್ನು ಡೈರೆಕ್ಟ್ ಹಾಕ್ಕೊಳಕ್ಕೆ ಬರೋದಿಲ್ಲ. ಇದೊಂದು ಮೈಕ್ನ, ಇದೊಂದು ಅಡಾಪ್ಟರ್ ಈ ಥರ ಹಿಂಗೆ ಒಳಗಡೆ ಹಾಕ್ಕೊಂಡು ಇದನ್ನು ಹಿಂಗೆ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಇಲ್ಲಿ ಸಿಕ್ಸ್ಬೇಕಷ್ಟೆ. ಹಿಂಗೆ ಸಿಕ್ಸಿದ್ರಾ, ಇದಿಷ್ಟು ಗೋಪ್ರೋ ಮೌಂಟ್ ಮಾಡೋದಕ್ಕೆ ರೆಡಿ. ಇದಕ್ಕೆ ಈ ವೈರ್ ಬರುತ್ತಲ್ಲ, ಈ ಮೈಕ್ ವೈರ್ನ ಇಲ್ಲಿ ಹಾಕ್ಕೊಳ್ಳೋದು, ಹಿಂಗೆ ಸಿಕ್ಸ್ಕೊಂಡು ಇದಷ್ಟು ಹೆಲ್ಮೆಟ್ ಪ್ಯಾಡಿಂಗ್ಸ್ ಒಳಗಡೆ ಹೋಗುತ್ತೆ. ಆವಾಗ ವಿಂಡ್ಗೆ ಅದಕ್ಕೆ ಏನಕ್ಕೂ ಅಡ್ಡ ಬರೋದಿಲ್ಲ. ಇದು ಬುಫ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ, ಚೆನ್ನಾಗಿ ಕೇಳಿಸಿದೆ ವಾಯ್ಸು.
ಇದೊಂದಿಲ್ಲ ಅಂತಂದರೆ ತುಂಬ ಕಷ್ಟ. ಇಲ್ಲ ಅಂತಂದರೆ ಗೋಪ್ರೋ ವ್ಲಾಗಿಂಗ್ ಕಿಟ್ ಅಂತ ಇನ್ನೊಂದು ಬರುತ್ತೆ, ಅದೊಂದು ತೊಗೊಂತು ಅಂತಂದರೆ ಇದೇನು ಬೇಕಾಗಿಲ್ಲ. ಅದಕ್ಕೆ ಹತ್ರ 42,000 ಏನೋ ಬೀಳುತ್ತೆ, ಅದೇನು ಬೇಕಾಗಿಲ್ಲ ತೊಗೊಳೋದು. ಇದೊಂದು ತೊಗೊಂಡ್ರೆ ಸಾಕು, ಅಮೌಂಟು ಕಮ್ಮಿ ಆಗುತ್ತೆ, ಎಲ್ಲದೂ ಚೆನ್ನಾಗುತ್ತೆ. ಮತ್ತು ಗೋಪ್ರೋಗೂ ಒಂಥರ ಬಾರ್ಡರ್ ಚೆನ್ನಾಗಿರುತ್ತೆ, ಬಿದ್ದರೂ ಕೂಡ ಕ್ಯಾಮ್ರಾ ಏನು ಹೊಡ್ತಾ ಬೀಳೋದಿಲ್ಲ, ಅದೊಂದು ಮೇಯ್ನ್ ಇಂಪಾರ್ಟೆಂಟು. ಅದನ್ನ ಬಿಟ್ಟರೆ ಇನ್ನೊಂದು ಐಟಮ್ ತರಿಸಿದ್ದೆ, ಅದೊಂದು ಬಾಕ್ಸ್, ಅದೊಂದು ಕಿಟ್, ಅದನ್ನು ತೋರಿಸ್ತೀನಿ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ. ಲಾಗಿಂಗ್ ಕಿಟ್ ಅಂತ ಹೇಳ್ತಾರೆ, ಎಲ್ಲ ಥರ ಐಟಮ್ಸ್ ಇದರಲ್ಲಿ ಇರುತ್ತೆ. ನೀವು ಸಪ್ರೇಟಾಗಿ ಒಂದೊಂದೇ ಆರ್ಡ್ರ್ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೊಂದು ನೋಡಿದೆ ಆನ್ಲೈನಲ್ಲಿ, ಚೆನ್ನಾಗಿ ಅನಿಸ್ತು, ಒಳ್ಳೆ ಕ್ವಾಲಿಟಿಯಲ್ಲೂ ಇದೆ. ತೋರಿಸ್ತೀನಿ ಏನೇನು ಇರುತ್ತೆ, ಏನೇನು ಒಳಗಡೆ ಏನೇನು ಇರುತ್ತೆ ಅಂತೆಲ್ಲ ತೋರಿಸ್ತೀನಿ ನೋಡಿ. ಓಪನ್ ಮಾಡ್ತೀವಿ ಅಂತಂದರೆ ಒಂದಿಷ್ಟು ಬೋಲ್ಟ್ಸ್ ಕೊಟ್ಟಿರ್ತಾರೆ, ಅಂದರೆ ಹೆಲ್ಮೆಟ್ಗೆ ಹಾಕ್ತೀವಲ್ಲ ಆ ಥರ ಟೈಟ್ ಮಾಡೋದಕ್ಕೆ ಒಂದು ಬೋಲ್ಟ್ಸ್ ಕೊಟ್ಟಿರ್ತಾರೆ. ಅದು ಬಿಟ್ಟರೆ ಸ್ವಲ್ಪ ಮೌಂಟ್ಸ್ ಕೊಟ್ಟಿರ್ತಾರೆ, ಬೈಕ್ಗೆ, ಕಾರ್ಗೆ, ಫ್ರಂಟಲ್ಲಿ ಹ್ಯಾಂಡಲ್ ಹತ್ರ ಅಲ್ಲಿ ಇಲ್ಲಿ ಬೇಕಾದ್ರೆ ಮೌಂಟ್ ಮಾಡ್ಕೋಬೋದು. ತುಂಬ ಆಪ್ಷನ್ಸ್ ಇದೆ, ಯಾವ ಥರ ಬೇಕೋ ಎಲ್ಲ ಥರ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಕ್ಲಿಪ್ಪು ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ. ಅದು ಬಿಟ್ಟರೆ ಕಾರ್ ಒಳಗಡೆ ಕುತ್ಕೊಂಡು ವ್ಲಾಗ್ ಮಾಡ್ತೀರಾ, ವೀಡಿಯೋ ಮಾಡ್ತೀರಾ ಅಂತಂದರೆ ಅದಕ್ಕೂ ಒಂದು ಆಪ್ಷನ್ ಇದೆ. ಈ ಥರ ಗಮ್ ಥರ ಇರುತ್ತಲ್ಲ, ಹಿಂಗೆ ಓಪನ್ ಮಾಡಿಬಿಟ್ಟು ಏರ್ ಲಾಕ್ ಮಾಡೋದು, ಆ ಥರದೊಂದು ಅದು ಕೊಟ್ಟಿರ್ತಾರೆ. ಅದು ಬಿಟ್ಟರೆ 3M ಟೇಪ್ಸ್ಗಳು ಕೊಟ್ಟಿರ್ತಾರೆ. ನೀವು ಎಕ್ಸ್ಟ್ರಾ ಮತ್ತು 3M ಟೇಪ್ಗಳು ತೊಗೋಬೇಕು ಅಂತೇನಿಲ್ಲ, ಇದರಲ್ಲೇ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಎಷ್ಟು ಬೇಕು, ಒಂದು 10 3M ಟೇಪ್ಸ್ ಕೊಟ್ಟಿರ್ತಾರೆ. ಏನಿಲ್ಲ, ಒಂದು ಕಡೆ ಓಪನ್ ಮಾಡಿಬಿಟ್ಟು ಅಂಟಿಸೋದಷ್ಟೇ. ಅದು ಬಿಟ್ಟರೆ ಇದೊಂದು ಹ್ಯಾಂಡಲ್ ಕೈ ಹಾಕೊಳ್ಳೋದನ್ನು ಕೊಟ್ಟಿರ್ತಾರೆ. ಆಮೇಲೆ ಕ್ಯಾಮ್ರಾನ ಇದು ಹ್ಯಾಂಡಲ್ಗೆ ಹಾಕ್ಕೋಬೇಕು ಅಂತಂದರೆ ಹ್ಯಾಂಡಲ್ಗೂ ಒಂದು ಇದು ಲಾಕ್ ಕೊಟ್ಟಿರ್ತಾರೆ, ಅದು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಒಂದು ಕ್ಲಿಪ್ಪು, ಈ ಥರ ಡೆಸ್ಕ್ಗಳಿಗೆ, ಇಲ್ಲಿ ಡೆಸ್ಕ್ ಇದೆಯಲ್ಲ, ಈ ಥರ ಡೆಸ್ಕ್ಗಳಿಗೆ ಹಿಂಗೆ ಓಪನ್ ಮಾಡಿಬಿಟ್ಟು ಹಿಂಗೆ ಲಾಕ್ ಮಾಡೋದು, ಅದೊಂದು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇದೊಂದು ಕೊಡ್ತಾರೆ ಗುರು, ಇದು ನೀರಲ್ಲಿ ಇಳಿದಾಗ ಹಿಂಗೆ ಇಟ್ಕೊಳ್ಳೋದು, ಅವಾಗ ಕ್ಯಾಮ್ರಾನು ಮುಳುಗೋದಿಲ್ಲ. ಅಕಸ್ಮಾತ್ ಕೈ ಜಾರಿ ಬಿತ್ತು ಅಂತಂದ್ರು ಮೇಲೆ ಹಿಂಗೆ ತೇಲಾಡ್ತಾ ಇರುತ್ತೆ, ಹಂಗಾಗ್ಬಿಟ್ಟು ಇದೊಂದು ಯೂಸ್ ಆಗುತ್ತೆ. ಅದೊಂದು ಬಿಟ್ಟರೆ ಸೆಲ್ಫಿ ಸ್ಟಿಕ್ ಒಂದು ನೋಡಿ, ಇದೊಂದು ಸೆಲ್ಫಿ ಸ್ಟಿಕ್ ಒಂದು, ಇದು ಒಳ್ಳೆ ಕ್ವಾಲಿಟಿ ಇದೆ, ಚೆನ್ನಾಗಿದೆ. ಇದೆಲ್ಲದನ್ನೂ ನೀವು ಸಿಂಗಲ್ ಆಗಿ ತೊಗೊಳ್ತೀನಿ, ಆರ್ಡರ್ ಮಾಡ್ತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅಥವಾ 5,000 ಸಮಥಿಂಗ್ ಬಂದ್ಬಿಡುತ್ತೆ. ಕಡೆ ಈ ಥರ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಒಂದು ಬ್ಯಾಗು ಚೆನ್ನಾಗಿರುತ್ತೆ, ಈ ಬ್ಯಾಗು ಒಳ್ಳೆ ಕ್ವಾಲಿಟಿ. ಇದರಲ್ಲಿ ಗೋಪ್ರೋನು ಹಿಡ್ಕೊಂಡು ಹೋಗ್ಬೋದು. ನೀವೆಲ್ಲರೂ ಟೂರಿಂಗ್ ಮಾಡ್ತೀರಾ ಅಂತಂದರೆ ಬರೀ ಗೋಪ್ರೋ ಜೋಮ್ನ ಹಿಡ್ಕೊಂಡು ಹೋಗ್ಬೋದು. ಈ ಥರ ಒಂದು ಬ್ಯಾಗು ಸಿಕ್ಕಂಗಾಗುತ್ತೆ, ಎಲ್ಲ ಐಟಮ್ಸ್ ಒಂದೇ ಕಡೆ ಹಿಡ್ಕೊಂಡಂಗಾಗುತ್ತೆ, ಅದು ಹೆಲ್ಪ್ ಆಗುತ್ತೆ. ನೋಡಿ, ಇಷ್ಟ ಆದರೆ ತಗೊಳ್ರಿ. ಎಲ್ಲದು ಇದರಲ್ಲಿ ಏನೇನು ತೋರಿಸಿದ್ದೀನಲ್ಲ ಎಲ್ಲದರದ್ದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಬೈ ಲಿಂಕು, ಹೋಗ್ಬಿಟ್ಟು ಬೈ ಮಾಡ್ಕೋಬೋದು. ಟೋಟಲಾಗಿ ನೋಡ್ತೀವಿ ಅಂತಂದರೆ ನನ್ನ ಹತ್ರ ಲ್ಯಾಪ್ಟಾಪು ಇರಲಿಲ್ಲ, ನಾನು ಯೂಸ್ ಮಾಡ್ತಿದ್ದೆ, ನನ್ನ ತಂಗಿದ್ದು ನಮ್ಮ ಅಣ್ಣನ ಯೂಸ್ ಮಾಡ್ತಾಯಿದ್ದೆ. ನಾನು ಲ್ಯಾಪ್ಟಾಪ್ನು ತೊಗೊಂಡೆ. ಇದು ಪ್ರೋ ಬುಕ್ ಅಂತ ಹೇಳ್ಬಿಟ್ಟು, ಇದ್ರ ಬಗ್ಗೆನೇ ಹೇಳ್ಬಿಡ್ತೀನಿ. HP ಪ್ರೋ ಬುಕ್ ಅಂತ ಹೇಳ್ಬಿಟ್ಟು, ಇದು ನಾನು ಸೆಕೆಂಡ್ಸಲ್ಲಿ ತೊಗೊಂಡಿದ್ದು. ಬ್ಯಾಟ್ರಿ ಮಾತ್ರ ಸಖತ್ತಾಗಿದೆ, ಒಂದು ಚೂರು ಹ್ಯಾಂಗ್ ಆಗೋದಿಲ್ಲ, ಚಿಕ್ಕಗಿದೆ, ಕಾಂಪ್ಯಾಕ್ಟ್ ಆಗಿದೆ. ಎಲ್ಲಿ ಬೇಕಾದ್ರೂ ನೀವು ಒಂದು ಕೈಯಲ್ಲಿ ಬುಕ್ ಹಿಡ್ಕೊಳ್ಳೋ ಥರ ಹಿಡ್ಕೊಂಡು ಹೋಗ್ಬೋದು. ಸಖತ್ತಾಗಿ ಕ್ಯಾರಿ ಮಾಡೋದಕ್ಕಂತೂ ತುಂಬ ಈಸಿ ಆಗುತ್ತೆ. ಲ್ಯಾಪ್ಟಾಪ್ಗೆ 28,000 ಏನೋ ಆಯಿತು. ಟೋಟಲಾಗಿ ಹೇಳಬೇಕು ಅಂತಂದರೆ ಹತ್ತತ್ರ 75,000 ಟೋಟಲಾಗಿ 75,000 ಹತ್ತತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನೀವೆಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ. ನೀವು ಕೊಡೋ ಕಂಟೆಂಟು ಜನಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ನೀವು ಮಾಡಿರೋ ಇನ್ವೆಸ್ಟ್ಮೆಂಟು ಸುಮ್ಮನೆ ವೇಸ್ಟು. ಕೊಡೋ ಕಂಟೆಂಟ್ನ ಚೆನ್ನಾಗಿ ಕೊಡಬೇಕು ಅಂತಂದರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಬೇಕು. ತೊಗೊಂಡ್ಮೇಲೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಒಳ್ಳೆ ಕಾಂಟೆಂಟ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಯಾವ್ಯಾವ ಥರ ಕಾಂಟೆಂಟ್ಸ್ ಬೇಕು, ಬೈಕ್ ಬಗ್ಗೆ ಆಗಲಿ, ಕಾರ್ ಬಗ್ಗೆ ಆಗಲಿ, ಡೈಲಿ ವ್ಲಾಗ್ಸ್ ಬಗ್ಗೆ ಆಗಲಿ, ಯಾವುದಾದ್ರೂ ಬಗ್ಗೆ ಆಗಲಿ, ನಿಮ್ಗೇನಾದರೂ ಇಲ್ಲ ಹೇಳ್ಬೇಕು, ಈ ಥರ ನೋಡಬೇಕು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಎಲ್ಲ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನಿಮ್ಮ ಸಪೋರ್ಟ್ ಇರಬೇಕು. ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀನಿ ಗುರು, ನೋಡೋಣ. ಒಳ್ಳೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ಒಳ್ಳೆ ವೀಡಿಯೋಸ್ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಮಿಸ್ ಮಾಡ್ಕೊತೀರಿ. ಬಾಯ್, ಟೇಕ್ ಕೇರ್.